ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ನಿಮಗೆ ಯೂಸ್ ಆಗ್ಬೋದು. ಲಾಸ್ಟ್ ಟೈಮ್ 2 ಸರಿನೂ ನಾನು ವಾಷಿಂಗ್ ಮಿಷಿನ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಬೋದು ಅಂತ ಒಂದೆರಡು ವಿಡಿಯೋದಲ್ಲಿ ಡೀಪ್ ಕ್ಲೀನಿಂಗ್ ಬಗ್ಗೆ ಎಲ್ಲ ತೋರಿಸಿದ್ದೀನಿ. ಆದ್ರೂ ಬಟ್ ಈ ಥರದ್ದೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗೇ ಆಗ್ತವೆ. ನಾವು ಎಷ್ಟೇ ನೀಟಾಗಿ ಮೇಂಟೈನ್ ಮಾಡ್ತೀವಿ ಅಂತಂದ್ರೂ ಒಳಗಡೆ ಎಲ್ಲ ನಾವು ಕ್ಲೀನ್ ಮಾಡೋದಕ್ಕಾಗಲ್ವಲ್ಲ. ಹಾಗಾಗಿ ಸಡನ್ನಾಗಿ ನೀರು ಪೂರ್ತಿಯಾಗಿ ಡ್ರೈ ಆಗ್ತಾ ಇರಲಿಲ್ಲ, ನೀರು ಹಾಗೇ ಇರ್ತಾಯಿತ್ತು. ಹಾಗಾಗಿ ಯಾಕೆ ಈ ಥರ ಆಗಿದೆ ಅಂತೇಳಿ ಇನ್ನೇನು ಟೆಕ್ನಿಷಿಯನ್ಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ನಾನೇ ಒಂದು ಸಲ ಟ್ರೈ ಮಾಡಿ ನೋಡ್ತೀನಿ ತಡಿ ಅಂತೇಳ್ಬಿಟ್ಟು ಅದನ್ನೆಲ್ಲ ಬಿಚ್ಚಿದ್ರು. ನಮ್ಮ ಮನೆಯವರು ಸೆನ್ಸರ್ ಏನಾದರೂ ಹೋಗಿರುತ್ತೆ, ತುಂಬ ವರ್ಷ ಆಯ್ತಲ್ವ, ಹಾಗಾಗಿ ಇವಾಗ ಖರ್ಚು ಬಂತು ವಾಷಿಂಗ್ ಮಿಷಿನ್ಗೆ ಅಂತ ಅಂದ್ಕೊಂಡ್ರು. ಬಟ್ ಅದು ಅಷ್ಟೊಂದೇನು ಇದಾಗಿರಲಿಲ್ಲ. ಅಂದರೆ ಡ್ರೈ ಆಗೋದು ಪೈಪ್ ಇರುತ್ತಲ್ಲ, ಡ್ರೈನಿಂಗ್ ಗೇಜು, ಅದು ಒಂದು ಸ್ವಲ್ಪ ಕಟ್ಕೊಂಡ್ಬಿಟ್ಟಿತ್ತು. ಅಂದರೆ ಸಾಲ್ಟ್ ನೀರಿರೋದ್ರಿಂದ ನೋಡಿ ಈ ರೀತಿಯಾಗಿ ಕಟ್ಕೊಳ್ಳುತ್ತೆ. ಹಾಗಾಗಿ ಅದರಲ್ಲಿ ಉಪ್ಪಿರೋವಂಥದ್ದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಇಷ್ಟು ವರ್ಷ ಇದಾದ್ರೂ ವಾಷಿಂಗ್ ಮಿಷಿನ್ ಒಂದು ಸಲನೂ ರಿಪೇರಿಗೆ ಹೋಗಿಲ್ಲ ನಮ್ಮದು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀನಿ ನಾನು ವಾಷಿಂಗ್ ಮಿಷಿನ್ನ. ಬ್ರಷ್ ಕೊಡಪ್ಪ, ಕ್ಲೀನ್ ಮಾಡೋಕ್ಕೆ ಹಿಂಗೆ ಹೆಂಗೆ ಹೋಗ್ತೈತೆ ನೋಡಿ. ಮುಂದೆಗಡೆ ಇದನ್ನು ಮಾತ್ರ ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ಕೊಳ್ತೀವಿ. ಇದು ಹಿಂದೆಗಡೆ ಎಷ್ಟು ಕಟ್ಟಿರುತ್ತೆ ನೋಡಿ, ಕಾಣಿಸ್ತಿರೋದು. ನೋಡಿ ಈ ರೀತಿಯಾಗಿ ಎಲ್ಲ ಪೂರ್ತಿಯಾಗಿ ಬಿಚ್ಚಿ ಕ್ಲೀನ್ ಮಾಡ್ತಿರೋವಂಥದ್ದು. ಎಷ್ಟು ಇದರೊಳಗಡೆ ಎಷ್ಟು ಜಾಡ್ ತುಂಬ್ಕೊಂಡಿತ್ತು ಅಂತಂದರೆ, ಇಲ್ಲಿ ಕೆಳಗಡೆ ಹಾಕಿದ್ದೀನಿ ನೋಡಿ, ಅದು ಈ ಪೈಪು ಇದ್ರ ಮೇಲ್ಗಡೆ ಎಲ್ಲ ಎಷ್ಟು ಗಲೀಜಿದೆ ನೋಡಿ. ಅಷ್ಟು ಕ್ಲೀನ್ ಮಾಡಿದ್ರು ಒಳಗಡೆನೂ ಅಷ್ಟೆಲ್ಲ ಕಪ್ಪಾಗ್ಬಿಟ್ಟಿತ್ತು. ಇದು ಎಲ್ಲ ಬ್ರಷ್ ಇರುತ್ತಲ್ಲ, ಬ್ರಷ್ ಎಲ್ಲ ತಗೊಂಡು ಒಳಗಡೆ ಎಷ್ಟು ಸಾಧ್ಯನೋ ಕೈ ಎಲ್ಲಿ ತನಕ ಹಿಡಿಸುತ್ತೋ ಅಲ್ಲೆಲ್ಲ ತೆಗ್ದಿದ್ದೀನಿ ನೋಡಿ, ಎಷ್ಟೊಂದು ಜಾಡ್ ಬಂದಿದೆ ಅಂತ. ಎಲ್ಲ ಕ್ಲೀನ್ ಮಾಡಿಕೊಂಡೆ, ಎಷ್ಟಾಗುತ್ತೋ ಅಷ್ಟು. ಪೈಪ್ ಮತ್ತೆ ಇನ್ನೊಂದು ಇದೆಯಲ್ವ ದಪ್ಪಂದು, ಅದನ್ನು ಜಾಸ್ತಿ ಒಳಗಡೆ ಎಲ್ಲ ಕಪ್ಪಗೆ ಸ್ಮೆಲ್ ಬರ್ತಾಯಿತ್ತು ಅದು. ಹಾಗಾಗಿ ಇದನ್ನು ಅಷ್ಟೇ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಹೊಸ್ದಾಗಿ ಫಿಟ್ ಮಾಡಿದ್ರು. ಇಷ್ಟೇ ರಿಪೇರಿಗೇನೆ ಕರೆಸಿದ್ರೆ ಅವ್ರನ್ನ, ಟೆಕ್ನಿಷಿಯನ್ ಕರೆಸಿದ್ರೆ ಎಷ್ಟೊಂದು ಅಮೌಂಟ್ ತೊಗೊಂಡೋಗಿರೋರು, ಸುಮ್ಮನೆ ಅದಾಗಿದೆ ಇದಾಗಿದೆ ಅಂತ. ನಮ್ಮ ಮನೆಯವರೇನೆ ಸ್ವಲ್ಪ ತಲೆ ಉಪಯೋಗಿಸಿ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಉಳೀತು ಅಂತಲೇ ಹೇಳ್ಬೋದು. ಅವ್ರು ಸುಮ್ಮನೆ ಬಂದು ಹಿಂಗೆ ಚೆಕ್ ಮಾಡಿದ್ರು ಕಮ್ಮಿ ಅಂತೂ ತಗೊಳ್ಳೋದಿಲ್ಲ. ನೋಡಿ ಈ ರೀತಿಯಾಗಿ ಮಲಗಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ತೇವ ಎಲ್ಲ ಒರೆಸ್ಬಿಟ್ಟು ಮತ್ತೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಫಿಟ್ ಮಾಡಿದ್ರು. ಕಂಪ್ಲೀಟಾಗಿ ವಾಷಿಂಗ್ ಮಿಷಿನ್ ರೆಡಿ ಆಯಿತು. ಬಟ್ಟೆ ಕೊಡ್ತೀನಿ. ಇದು ಕೆಳಗೆ ಪೈಪ್ ನೋಡಿ ಟೈಪ್ ನೋಡು. ನೋಡಿ ಈ ಥರ ಕಟ್ಕೊಂಡ್ರೆ ಯಾವ ಥರ ಚೆನ್ನಾಗಿರುತ್ತೆ. ವಿಡಿಯೋನೇ ಓದ್ತಿಲ್ಲ, ಕೆಲಸ ಮಾಡ್ತೀನಿ.
ಇನ್ನೊಂದು ಅದು ಕಟ್ಕೊಂಡೈತೆ, ಅದು ಬಿಟ್ಬಿಡ, ಕಟ್ಕೊಂಡಿಲ್ಲ ಹೋಗಲಿ. ಈ ಕಡೆ ಐತೆ ಕ್ಲೀನ್ ಮಾಡಿ. ಅಂತೂ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಆಯಿತು. ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿ ಡ್ರೈ ಆಯಿತು, ಮುಂಚಿನ ಥರನೇ ರೆಡಿ ಆಯಿತು. ಇನ್ನು ಅದಕ್ಕೆ ಏನಾದರೂ ಒಂದು ಮಾಡಿಕೊಡು, ನಿನಗೆ ಕೆಲಸ ಕಮ್ಮಿ ಮಾಡಿಕೊಟ್ಟಿದ್ದೀನಲ್ವ ಅಂತ ಅಂದರು. ಅಂದರೆ ಇವಾಗ ಏನಾದರೂ ಅವ್ರು ಬಂದ ತಕ್ಷಣ ರೆಡಿ ಮಾಡೋದಿಲ್ಲ. ಅವ್ರು ನಾವು ಫೋನ್ ಮಾಡಿ ನಾವು ಕರೆಕ್ಟ್ ಟೈಮಿಗೆ ಬರೋಲ್ಲ. ಹಂಗಾಗಿ ಬಟ್ಟೆ ಬೇರೆ ಹಾಕ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಸ್ಮೆಲ್ ಬರುತ್ತೆ ಆ ಬಟ್ಟೆ ಎಲ್ಲ. ನಿನ್ನ ಕೈಯಲ್ಲಿ ವಾಶ್ ಮಾಡಬೇಕಾಗಿತ್ತು. ಈಗ ಎಲ್ಪ್ ಮಾಡಿದ್ದೀನಲ್ವ, ಏನಾದರೂ ಒಂದು ಸ್ವೀಟ್ ಮಾಡಿಕೊಡು ಅಂದರು. ಅವ್ರಿಗೆ ಕ್ಯಾರೆಟ್ ಹಲ್ವ ಅಂದರೆ ತುಂಬ ಇಷ್ಟ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬರ್ತಾ ಹಾಗೆ ಕ್ಯಾರೆಟನ್ನು ಮತ್ತು ಇದು ಸಿಹಿ ಹುಣ್ಸೆಕಾಯಿ ಅಂತಾರಲ್ವ, ಅದು ತೊಗೊಬಂದಿದ್ದೆ. ಕ್ಯಾರೆಟ್ ರೇಟೂ ಸಹ ಕಮ್ಮಿ ಇತ್ತು, 30 ರೂಪಾಯಿ ಕೆ ಜಿ ಇತ್ತು. ಹಾಗಾಗಿ 2 ಕೆ ಜಿ ತೊಗೊಬಂದಿದ್ದೆ. ತುಂಬ ದಪ್ಪ ಇತ್ತಲ್ವ, ತುರಿಯೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ತೊಗೊಬಂದು ನೀಟಾಗೆಲ್ಲ ತೊಳೆದ್ಬಿಟ್ಟು ಕ್ಯಾರೆಟು ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಬಾದಾಮಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಾದಾಮಿನ, ಗೋಡಂಬಿನ, ದ್ರಾಕ್ಷಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ನಾನು ತುರಿದಿರೋಂಥ ಕ್ಯಾರೆಟನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೆ. ಮಕ್ಕಳು ಬೇರೆ ತುಂಬ ಇಷ್ಟಪಟ್ಟು ತಿಂತಾರಲ್ವ, ಹಾಗಾಗಿ 2 ಕೆ ಜಿಲಿ ಒಂದು 2ರಿಂದ 3 ಅಷ್ಟೇ ತೆಗ್ದಿಕ್ಕಿದ್ದೆ ಕ್ಯಾರೆಟು. ನೋಡಿ ಎಷ್ಟೊಂದು ಪೂರ್ತಿಯಾಗಿ ಸ್ವಲ್ಪ ಮಾಡ್ತೀಯ, ಜಾಸ್ತಿ ಕ್ವಾಂಟಿಟಿಲೇ ಮಾಡು ಅಂತ ಹೇಳಿದರು. ಅಂದರೆ ನನ್ನ ತಮ್ಮರಿಗೆ ಬೇರೆ ಕೊಡಬೇಕಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿ ಮಾಡ್ತೀನಿ. ಆದರೆ ಇದು ಜಾಸ್ತಿ ಕ್ವಾಂಟಿಟಿಲಿ 2 ಕೆ ಜಿದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಲು ಜಾಸ್ತಿ ಆಗೋಯಿತು. ಮಿಸ್ಸಾಗಿ ಸ್ವಲ್ಪ ಹಾಲು ಹಾಕ್ಬಿಟ್ಟೆ, ಸ್ವಲ್ಪ ಹೆಚ್ಚಾಗಿ. ಹಾಗಾಗಿ ಅದೊಂದು ಸ್ವಲ್ಪ ಪಾಯಸ ಆದಂಗಾಯಿತು. ಡ್ರೈ ಆದಮೇಲೆ ಸ್ವಲ್ಪ ಸರಿ ಹೋಯಿತು. ಬಟ್ ಕ್ಯಾರೆಟ್ ಹಲ್ವಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಕಡಿಮೆನೇ ಹಾಕಬೇಕಾಗಿತ್ತು. ನಾನು ಜಾಸ್ತಿ ಹಾಕ್ಬಿಟ್ಟೆ ಸ್ವಲ್ಪ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿಲಿ ಇತ್ತಲ್ಲ, ಹಾಗಾಗಿ ಅದನ್ನು ಅಷ್ಟೇ ತುಪ್ಪದಲ್ಲಿ 2 ಸಲ ಫ್ರೈ ಮಾಡಿಕೊಂಡೆ ನಾನು. ಫಸ್ಟ್ ಒಂದು ಸಲ ಫ್ರೈ ಮಾಡಿ ಎತ್ತಿಟ್ಕೊಂಡು ಮತ್ತೆ ಇನ್ನು ಮಿಕ್ಕಿರೋಂಥ ಕ್ಯಾರೆಟ್ನ ಇನ್ನೊಂದು ಸರಿ ತುಪ್ಪ ಹಾಕ್ಬಿಟ್ಟು 2 ಸಲ ಫ್ರೈ ಮಾಡಿಕೊಂಡೆ. ನೋಡಿ ಬಾಣಲೆ ನೋಡಿರೋ ಗೊತ್ತಾಗ್ತೈತೆ ನಿಮಗೆ, ದೊಡ್ಡ ಬಾಣಲೆಲಿ ಕ್ವಾಂಟಿಟಿನೂ ಜಾಸ್ತಿ ಕಾಣಿಸ್ತಾ ಇದೆ. ಅದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಹಾಕಿ, ಕ್ಯಾರೆಟೂ ಸ್ವೀಟ್ ಇರುತ್ತೆ, ಹಾಗಾಗಿ ಸಕ್ಕರೆ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಈಗ ಕ್ಯಾರೆಟ್ ಹಲ್ವ ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಬೇಕು. ನಾನಿಲ್ಲಿ ಏಲಕ್ಕಿ ಎಸೆನ್ಸ್ನ ಸೇರಿಸಿದ್ದೀನಿ ಸ್ವಲ್ಪ. ಏಲಕ್ಕಿ ಎಸೆನ್ಸ್ನ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು. ಡ್ರೈ ಆಗಬೇಕಾಗಿತ್ತು ಪೂರ್ತಿ. ಹೇಳಿದ್ನಲ್ಲ ಹಾಲು ಸ್ವಲ್ಪ ಜಾಸ್ತಿ ಆಯಿತು ಅಂತ. ಸ್ವಲ್ಪ ಪಾಯಸದ ಥರನೇ ಇತ್ತು ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಡ್ರೈ ಎಲ್ಲ ಆದಮೇಲೆ ಅಂದರೆ ಪೂರ್ತಿಯಾಗಿ ತಣ್ಣಗಾದಮೇಲೆ ಸ್ವಲ್ಪ ಡ್ರೈ ಆಯಿತು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಇಷ್ಟ ಕ್ಯಾರೆಟ್ ಹಲ್ವ, ಹಾಗಾಗಿ ವೇಸ್ಟ್ ಅಂತೂ ಆಗಲಿಲ್ಲ. ಎಲ್ಲರೂ ಚೆನ್ನಾಗಿ 2 ದಿನ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಇನ್ನು ಹಾಗೆ ಬರ್ತಾ ಈ ಹಣ್ಣನ್ನು ತೊಗೊಬಂದಿದ್ದೆ. ಇದನ್ನ ನಾವು ಸಿಹಿ ಹುಣಸೆಕಾಯಿ ಅಂತ ಕರಿತಾ ಇದ್ವಿ. ಅವಾಗೆಲ್ಲ ಮನೆ ಮುಂದೆಗಡೆ ಇರ್ತಾಯಿತ್ತು ಇದು ಮರ. ಈಗೆಲ್ಲೂ ಸಿಗೋದಿಲ್ಲ ಬಿಡಿ. ದುಡ್ಡು ಕೊಡ್ತೀವಿ ಅಂದರೂ ನಾವಿರೋ ಹತ್ರ ಅಂತೂ ಇದನ್ನು ನಾನು ನೋಡೇ ಇಲ್ಲ. ಆ ಕಡೆ ಸಿಕ್ತು ನಮಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ. ಹಾಗಾಗಿ ಮಕ್ಕಳಿಗೆ ಇದು ಟೇಸ್ಟ್ ನೋಡೇ ಇಲ್ವಲ್ಲ, ಮಕ್ಕಳು ತಿಂದೇ ಇಲ್ಲ. ಇದನ್ನು ರುಚಿ ತೋರಿಸೋಣ, ಇದರಲ್ಲಿರೋ ಸತ್ವ ಅವ್ರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ನನಗೂ ತಿನ್ನೋದಕ್ಕೆ ಆಸೆ ಆಯ್ತಲ್ವ, ಹಾಗಾಗಿ ನೋಡಿದ ತಕ್ಷಣ ತೊಗೊಂಡ್ವಿ. ಇಬ್ಬರು ಇಷ್ಟಪಟ್ಟು ತೊಗೊಂಡ್ವಿ. ನಮ್ಮ ಮನೆಯವ್ರಿಗೂ ಇಷ್ಟ, ನನಗೂ ಇಷ್ಟ. ಹಾಗಾಗಿ ತುಂಬ ವರ್ಷಗಳೇ ಆಗೋಗಿತ್ತಲ್ವ ತಿನ್ನೋಣ ಅಂತ ತೊಗೊಬಂದ್ವಿ. ಬಟ್ ಮಕ್ಕಳು ಮಾತ್ರ ಎಷ್ಟು ನೋಡಿದ ತಕ್ಷಣ ಖುಷಿ ಪಡ್ತಾರೆ, ತಿಂತಾರೆ ಅಂದ್ಕೊಂಡು ಬಂದರೆ ಅವ್ರಿಗೊಬ್ರಿಗೂ ಇಷ್ಟನೇ ಆಗಲಿಲ್ಲ. ಇದನ್ನು ಇಷ್ಟಪಟ್ಟು ತಿನ್ನಲೇ ಇಲ್ಲ. ಬೇಡವೇ ಬೇಡ ಅಂತ ಅದು ನೋಡಿದ್ರೇ ಹಠ ಮಾಡಿದ್ರು, ಬೇಡ ಬೇಡ ಅಂತ ಫೋರ್ಸ್ ಮಾಡಿದ್ರು, ತಿನ್ನಲಿಲ್ಲ. ಹಾಗಾಗಿ 2 ದಿನ ಹಾಗೇ ಇಟ್ಟೆ. ಅರ್ಧಕ್ಕರ್ಧ ಎಲ್ಲ ವೇಸ್ಟ್ ಆಗಿಬಿಟ್ಟಿತ್ತು. ಈ ರೀತಿ ಸುಲಿದ್ಬಿಟ್ಟು ಕಲರ್ಫುಲ್ಲಾಗಿರೋಂಥದ್ದನ್ನು ತೋರಿಸಿದ್ರೆ ಏನಾದರೂ ತಿಂತಾರೇನೋ ಅಂತೇಳ್ಬಿಟ್ಟು ಹಂಗೆ ಹಿಂಗೆ ಮನವೊಲಿಸಿ ಅದರಲ್ಲಿ ಆ ಸತ್ವ ಇದೆ, ಪುಷ್ಟಿ ಬರುತ್ತೆ, ಶಕ್ತಿ ಬರುತ್ತೆ, ಓದಿದ್ದೆಲ್ಲ ನೆನಪಲ್ಲಿ ಉಳಿಯುತ್ತೆ, ಹಂಗೆ ಹಿಂಗೆ ಅಂತೇನೋ ಅವ್ರು ಬೇಡ ಅಂದ ತಕ್ಷಣ ಬಿಡೋಕ್ಕಾಗಲ್ವಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಮನವೊಲಿಸ್ಬಿಟ್ಟು, ಅದು 3 ಕಲರ್ ಇತ್ತಲ್ವ, ನೋಡಿ ಕಲರ್ಫುಲ್ಲಾಗಿದೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನಿನಗೆ ಈ ಕಲರು ಅಂತ ಇಬ್ಬರಿಗೂ ಹಂಚ್ಬಿಟ್ಟು ನಾವು ಸ್ವಲ್ಪ ತಿಂದ್ವಿ. ಅಂತೂ ಇಂತೂ ಖಾಲಿ ಮಾಡಿದೆ.
ಇನ್ನು ಮಿಕ್ಕಿರೋದಂತೆಲ್ಲ ವೇಸ್ಟೇ ಆಗಿತ್ತು. ಇನ್ನೂ ಸ್ವಲ್ಪ ವೇಸ್ಟ್ ಆಯಿತು. 100 ರೂಪಾಯಿ ಕೊಟ್ಟು ತಂದರೆ 1/4 kg ಮಕ್ಕಳು ಅದರಲ್ಲಿ ಅರ್ಧಕ್ಕರ್ಧ ವೇಸ್ಟ್ ಮಾಡಿದ್ರು. ನಾನೂ ತಿನ್ನಲಿಲ್ಲ, ಎಲ್ತು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂಥೇಳಿ. ಹಾಗಾಗಿ ಸ್ವಲ್ಪ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಣ್ಣು ಅಂತ. ಇದನ್ನು ಯಾರೆಲ್ಲ ತಿಂದಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.